ಸಭೆಯಲ್ಲಿ ಎಚ್ಎಂ ವಿಶ್ವನಾಥ್ ಮಾತನಾಡಿ, ರೇವಣ್ಣ ಅವರು ನನ್ನನ್ನು ಸಭೆಗೆ 10:30ಕ್ಕೆ ಸರಿಯಾಗಿ ಸಭೆಗೆ ಬರಲು ಹೇಳಿದ್ರು. ಕಾರಣ ರೇವಣ್ಣ ಅವರು ಕಾಲ ಸಮಯ ಎಲ್ಲವನ್ನೂ ನೋಡಿ ಮನೆಯಿಂದ ಹೊರಬರುವವರು. ಆದುದರಿಂದ ತಡವಾಗಿ ಬಂದರೆ ರೇವಣ್ಣ ಅವರ ಬಳಿ ಇರುವ ನಿಂಬೆಹಣ್ಣು ಸಿಗುವುದಿಲ್ಲ ಎಂದು ಸರಿಯಾದ ಸಮಯಕ್ಕೆ ಬಂದಿದ್ದೇನೆ ಎಂದರು. ರೇವಣ್ಣ ಅವರು ಕೆಆರ್ ನಗರದ ಅಳಿಯ, ಪ್ರಜ್ವಲ್ ರೇವಣ್ಣ ಕೆಆರ್ ನಗರದ ಮೊಮ್ಮಗ. ಆದುದರಿಂದ ಅವರ ಪರ ಮತಯಾಚನೆ ಮಾಡುವುದು ನಮ್ಮ ಕರ್ತವ್ಯ. ಆದುದರಿಂದ ಇತಿಹಾಸ ಪ್ರಸಿದ್ಧ ರಾಮನಾಥಪುರದಲ್ಲಿ ಮತಯಾಚನೆಗೆ ಬಂದಿದ್ದೇವೆ ಎಂದರು. ನಾನು ಕೂಡ ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ. ಆದರೆ ನನಗೆ ರಾಜಕೀಯವಾಗಿ ಸಹಕಾರ ನೀಡಿದವರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರು. ಈ ಜಗತ್ತಿನ ಸಂಸತ್ ಬಗ್ಗೆ ಅಪಾರ ಗೌರವ ಹೊಂದಿರುವ ನನ್ನನ್ನು ದೇವೇಗೌಡರು ಗುರುತಿಸಿ ತನ್ನ ಅನುಭವವನ್ನ ಹಾಳು ಮಾಡಿಕೊಳ್ಳಬೇಡ, ನನ್ನ ಜೊತೆ ಇರು ಎಂದು ಕರೆದು ನನಗೆ ವಿವಿಧ ರಾಜಕೀಯ ಸ್ಥಾನಮಾನ ನೀಡಿದ್ರು ಎಂದು ಸ್ಮರಿಸಿದ್ರು. ನನ್ನ ಬಳಿ ಏನೂ ಇಲ್ಲದ ಸಂದರ್ಭದಲ್ಲಿ ನನಗೆ ಎಲ್ಲಾ ರೀತಿಯ ಸ್ಥಾನಮಾನ ನೀಡಿದ್ದಾರೆ. ಅವರ ಕುಟುಂಬದ ಋಣ ತೀರಿಸುವ ಸಲುವಾಗಿ ಈ ಪ್ರಚಾರದಲ್ಲಿ ನಾನು ಭಾಗವಹಿಸಿದ್ದೇನೆ. ರಾಜಕೀಯ ದೃಢೀಕರಣದ ಬಳಿಕ ಈಗ ನಾನು ಬಿಜೆಪಿ ಪಕ್ಷದಲ್ಲಿ ಇದ್ದೇನೆ. ಒಟ್ಟಿನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು ಎಂಬುದು ನಮ್ಮೆಲ್ಲರ ಉದ್ದೇಶವಾಗಿದೆ ಎಂದರು. ರೇವಣ್ಣವರು ಕಾಲ ಗುಳಿಗೆ ಎಲ್ಲ ಲೆಕ್ಕ ಹಾಕಿ ಕೂತಿರ್ತಾರೆ. ಲೇಟ್ ಆಗಿ ಬಂದ್ರೆ ಕೈಯಲ್ಲಿ ನಿಂಬೆಕಾಯಿ ಕೂಡ ನಮ್ಗೆ ಸಿಗೋದಿಲ್ಲ. ಹಾಗಾಗಿ ನಾನು ಸಮಯಕ್ಕೆ ಸರಿಯಾಗಿ ನಾನು ಬಿಜೆಪಿಯ ವಿಧಾನ ಪರಿಷತ್ತಿನ ಸದಸ್ಯ. ನನಗೆ ಎಲ್ಲಾ ರೀತಿಯಲ್ಲೂ ಕೂಡ ಸಹಾಯ ಮಾಡಿದಂತವರು ಎಚ್.ಡಿ. ದೇವೇಗೌಡ. ನಾನು ಪಾರ್ಲಿಮೆಂಟ್ ಅಲ್ಲಿ 2009ರಲ್ಲಿ ಗೆದ್ದು ಪಾರ್ಲಿಮೆಂಟಿಗೆ ಬಂದೆ. 2014ರಲ್ಲಿ ನಮ್ಮ ಪಕ್ಷದವರಿಂದಲೇ ಸೋತೆ. ಆ ನಂತರದಲ್ಲಿ ನಾನು ಕೆಆರ್ ನಗರದಲ್ಲಿ ಬೇರೆ ಬೇರೆ ಪುಸ್ತಕಗಳು ಬರೆಯಲಿಕ್ಕೆ ಶುರು ಮಾಡಿದೆ. ಯುರೋಪ್ ಕಂಟ್ರಿಯಲ್ಲಿ ತಿರುಗಾಟ ಮಾಡ್ಕೊಂಡು ಬಂದೆ. ಅಲ್ಲಿ ದೇಶದ ಸಂಸತ್ತಿನ ಬಗೆಗೆ ಪುಸ್ತಕಗಳು 9 ಪುಸ್ತಕ ಬರೆದಿದ್ದೀನಿ. ಇನ್ನೊಂದು ಪುಸ್ತಕ ಜುಲೈ 21ಕ್ಕೆ ಬಸವೇಶ್ವರ ಸನ್ನಿಧಾನದಲ್ಲಿ ಲಂಡನ್ ನಲ್ಲಿ ಅದನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಜಗತ್ತಿನ ಸಂಸತ್ತಿನ ಬಗೆಗೆ ಅಪಾರವಾದಂತ ಅನುಭವವನ್ನ ನಾನು ಇಟ್ಕೊಂಡಿರ್ತಕ್ಕಂಥ. ಆವಾಗ ದೇವೇಗೌಡರು ನನಗೆ, ವಿಶ್ವನಾಥ್, ಸುಮ್ಮನೆ ಯಾಕಪ್ಪ ನಿನ್ನ ಅನುಭವ ಹಾಳು ಮಾಡ್ಕೊತಾ ಇದೆಯಾ, ನನ್ನ ಜೊತೆಗೆ ಯಾಕೆ ಬರಬಾರ್ದು, ನೀನು ಹೇಗೆ ಸರ್ ಅಂತ, ನೀನ್ ನನ್ನ ಜೊತೆಗೆ ಬಾ ಸಾಕು ಅಂತ ಹೇಳಿ ಆವತ್ತಿನ ದಿವಸ ನನ್ನನ್ನ ಯಾವುದೇ ಅಧಿಕಾರ ಕುರ್ಚಿಗಳು ಇಲ್ಲದಂತ ನನ್ನನ್ನ ಆವತ್ತಿನ ದಿವಸ ಅವರು ಹುಣಸೂರಿಗೆ ಕರ್ಕೊಂಡು, ಹುಣಸೂರಿಂದ JDS ಟಿಕೆಟ್, ರೇವಣ್ಣವರು ನಮ್ಮ ಅಳಿಯ, ನಮ್ಮ ಕೆಆರ್ ನಗರದ ಅಳಿಯ, ಪ್ರಜ್ವಲ್ ರೇವಣ್ಣನು ಕೂಡ ನಮ್ಮ ಮೊಮ್ಮಗ. ಹಾಗಾಗಿ ನಾನು ಅತೀವ ಪ್ರೇಮದಿಂದ, ವಿಶ್ವಾಸದಿಂದ ಇವತ್ತು ನಾನು ಕೂಡ ತಮ್ಮನ್ನ ಬೇಡ್ಕೋಬೇಕು ಅವ್ರ ಪರವಾಗಿ ಅಂತಕ್ಕಂಥದ್ದಕ್ಕೆ ಇತಿಹಾಸ ಪ್ರಸಿದ್ಧ ರಾಮನಾಥಪುರಕ್ಕೆ ನಾನು ಬಂದಿದ್ದೆ. ನನಗೆ ಅರ್ಕೂಲ್ಗೌಡು ನಮ್ಮ ಅಣ್ಣ ನಂಜೇಗೌಡರು ಆಗಿಂದನೂ ಕೂಡ ನನಗೆ ಪರಿಚಯ. ನಂತರ ಮಂಜು ಹೆಂಡತಿ ಜಿಲ್ಲಾ ಪಂಚಾಯತ್ ಇದ್ದಾಗ ತಾರಾ ನಾನು ಬಂದು ಪ್ರಚಾರ ಮಾಡಿದ್ದೇನೆ. ಮತ್ತು ಸೋಂಪುರ ಈ ಭಾಗದಲ್ಲೆಲ್ಲ ಕೂಡ ನನ್ನ ಬಂಧುಗಳಿರ್ತಕ್ಕಂಥವು. ಹಾಗಾಗಿ ಇವತ್ತು ನನಗೆ ಪರಿಚಿತ ಇರತಕ್ಕಂಥ ಈ ಸೋಮನಾಥಪುರದಲ್ಲಿ ನಮ್ಮ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಪ್ರಚಾರ ಮಾಡೋದಕ್ಕೆ ನಾವು ತಿಳಿಸೋಣ.